ವಿಶ್ವದ ಬಹುದೊಡ್ಡ ಶಿಕ್ಷಕರು. ಜೀವನ ಸಮಯದ ಸದುಪಯೋಗವನ್ನ ಕಲಿಸಿದರೆ ಸಮಯ ಬದುಕಿನ ಮೌಲ್ಯವನ್ನ ತಿಳಿಸಿಕೊಡುತ್ತದೆ ಎಂದು ಹೇಳುತ್ತಾ ನಮ್ಮ ಶಾಲೆಯ ನಮ್ಮ ಕ್ಲಸ್ಟರ್ನ CRP ಗುರುಗಳಾದಂತಹ ಈರೇಶ್ ಚಕ್ರಿ ಗುರುಗಳು ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಪರಮ ಪೂಜ್ಯ ನಿರಂಜನ ಮಹಾಸ್ವಾಮಿಗಳು ಮುರುಘಾಮಠ ತಿರುವಳ್ಳಿ ಇವರ ಪಾದಾರ ಬಿಂದಗಳಿಗೆ ಕೊಡಮಟ್ಟು ಈ ವೇದಿಕೆಯ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮೇಲ್ಗೆರೆಯವರೇ ಹಾಗೂ ಈ ಗ್ರಾಮದ ಹಿರಿಯರಾಗಿರ್ತಕ್ಕಂತಹ ಉಪ್ಪಾದವರೇ, ಅದೇ ರೀತಿಯಾಗಿ ಲಕ್ಷ್ಮೀಕಾಂತ್ ಅವರೇ, ಈ ಯಾವ ಎಲ್ಲ SDMCಯ ಉಪಾಧ್ಯಕ್ಷರೇ, ಸದಸ್ಯರೇ ಹಾಗೂ ಪಾಲಕರೇ, ವಿದ್ಯಾರ್ಥಿಗಳೇ, ಇವತ್ತು ಚಿಲ್ಲರ ಸಂಭ್ರಮ 2024-25 ಕಳೆದ ಸಾಲಿನಲ್ಲಿ 150 ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಈ ಶಾಲೆಯಲ್ಲಿ ಆಚರಿಸಲಾಗಿತ್ತು. ಅದರ ಸವಿ ನೆನಪಿಗೋಸ್ಕರ ಈ ವರ್ಷ ಮತ್ತೆ ಚಿಣ್ಣರ ಲೋಕ ಅಂತಕ್ಕಂಥ ಕಾರ್ಯಕ್ರಮವನ್ನು ಈ ಶಾಲೆಯ ಸಂಘಟಕರು ಮತ್ತು ಅಧ್ಯಕ್ಷರು ಬಹಳ ಖುಷಿಯವರಿಗೆ. ನನಗನಿಸ್ತತಿ ಅಧ್ಯಕ್ಷರು ಕನಸಿನಲ್ಲಿ ಸಹಿತ ಈ ಶಾಲೆ ಕಾಣ್ತಾರ ಅಂತ ಅನಿಸ್ತದೆ. ಯಾಕಂದ್ರೆ ಪ್ರತಿಕ್ಷಣ ಅವರು ಮಾತಾಡೋದು ಯಾವುದೇ ವಿಚಾರಗಳ ಬಗ್ಗೆ ಅಲ್ಲ, ಬರೀ ಶಾಲೆ ಬಗ್ಗೆ ಮಾತಾಡ್ತಕ್ಕಂಥದ್ದು. ಏನಾದರೂ ಈ ವರ್ಷ ಉತ್ತಮ ಶಾಲೆ ಅಥವಾ ಉತ್ತಮ SDMC ಅವಾರ್ಡ್ ಬರಬೇಕಾದ್ರೆ ಈ ಶಾಲೆಯ SDMCಗೆ ಬರಬೇಕು. ಅದರ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಏನು ಪಾತ್ರ ಈ ಶಾಲೆಯ SDMC ಅವ್ರದ್ದು ಇರ್ತಕ್ಕಂಥದ್ದನ್ನ ನಾನು ಇವತ್ತು ಕಾಣ್ತಾ ಇದ್ದೇನೆ. ಈಗಾಗಲೇ ನಾವು SDMC ಸರ್ವೆ ಮಾಡಿದಾಗ ನಾನು ನಿಜಕ್ಕೂ ಅದನ್ನು ಬಾಯಿ ಬಿಡಬಾರ್ದು, ಆದ್ರೂ ನಾವೊಂದು ಈ ಸಂದರ್ಭದಲ್ಲಿ ಹೇಳ್ತೇನೆ, ನನ್ನ ಕೈಯಲ್ಲಿ 100 ಅಂಕಗಳಿದ್ರೆ 100 ಅಂಕಗಳನ್ನು ಸಹಿತ ಈ ಶಾಲೆಗೆ ನಾನು ನೀಡಿದ್ದೇನೆ. ಅಷ್ಟೊಂದು ಉತ್ಸಾಹಕರಾಗಿ ನನ್ನ ಮಧ್ಯಾಹ್ನ ಬಂದಿದ್ದೆ, ಒಂದು 11:30 ಆಗಿರ್ಬೇಕು. ಗ್ರಾಮದಲ್ಲಿ ನಾವು ದೇವಸ್ಥಾನದಲ್ಲಿ ದಾಸೋಹಾಗಿದ್ರೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾರಲ್ಲ ಆ ರೀತಿಯಾಗಿ ಇಲ್ಲಿ SDMC ಸದಸ್ಯರುಗಳು, ಮಹಿಳಾ ಸದಸ್ಯರು ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹೆಚ್ಚಿನ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ. ತಾಯಂದ್ರೆ, ಪಾಲಕರೇ, ತಾವೆಲ್ಲರೂ ಇವತ್ತು ಸಂತೋಷದಿಂದ ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೀವು ನೋಡ್ಲಿಕ್ಕೆ ಬಂದಿದ್ದೀರಿ. ನಿಮ್ಮ ಮನದಾಸೆಯನ್ನ ನೀವು ಈಡೇರಿಸಿಕೊಳ್ಳಿಕ್ಕೆ ಬಂದಿದ್ದೀರಿ. ಮಕ್ಕಳು ಖುಷಿ ಖುಷಿಯಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತಕ್ಕಂಥದ್ದು ಅವರ ಆಸೆ. ಅವರ ಆಸೆಗೆ ಈ ವೇದಿಕೆ ಏನಾಗಬಾರ್ದು ಅಂತಂದ್ರೆ ಇದು ಆಗ್ಬಾರ್ದು. ಅದಕ್ಕೆ ಎರಡೇ ಮುಟ್ಟಿನಂತ ಮಾತುಗಳನ್ನ ನಾನು ಆಡಿ ನನ್ನ 2 ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನ್ ಹೇಳ್ತಾರೆ ಗೊತ್ತಾ? ಸಾಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ ಬಸವ ಗುರುವೇ ಅಂತಕ್ಕಂಥದ್ದು. ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ ಬಸವ ಗುರುವೇ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾನೆ. ನಾವು ಇವತ್ತು ಸಂಪ್ರದಾಯದ ಗೋಜಿಗೆ ಹೋಗದೆ ಸತ್ಯದ ಅರಿವನ್ನು ನಾವು ಹುಡುಕಬೇಕಾಗಿದೆ. ಇವತ್ತು ಮಕ್ಕಳ ಶಿಕ್ಷಣ ಶಾಲೆಯಲ್ಲಿ ನಡೀತಿದೆ, ಆದ್ರೆ ಅವರಿಗೆ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ಮನೆಯಲ್ಲಿ ಸಿಗದೇ ಇರ್ತಕ್ಕಂಥದ್ದು ಇವತ್ತು ಬಹಳಷ್ಟು ಕಳವಳವಾಗಿದೆ. ಇವತ್ತು ಮಕ್ಕಳು, ಇಂದಿನ ಮಕ್ಕಳು ನಾವು ಅಂತಿದ್ವಿ, ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತಿದ್ವಿ, ಅದು ತಪ್ಪು. ಇವತ್ತೇನಾಗೈತೆ ಅಂತಂದ್ರೆ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು. ಹೀಗಾಗಿ ಅವರಿಗೆ ನಾವು ಧರ್ಮ ಅಂತಕ್ಕಂಥದ್ದನ್ನ ಕಲಿಸಲೇಬೇಕು. ಇಲ್ಲ ಅಂತಂದ್ರೆ ನಾವೇನಾಗ್ತೇವೆ ಅಂತಂದ್ರೆ ನಮ್ಮ ವಯಸ್ಸಾದ ಮೇಲೆ ನಾವು ಎಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವೃದ್ಧಾಶ್ರಮವನ್ನ ಸೇರ್ಬೇಕಾಗ್ತದೆ. ಬಹಳ ಎಚ್ಚರದಿಂದ ನಾ ಈ ಮಾತನ್ನು ಹೇಳ್ತೇನೆ. ವೃದ್ಧಾಶ್ರಮದ ಸಂಖ್ಯೆ ಕಡಿಮೆ ಆಗ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಧರ್ಮ, ಸಂಸ್ಕೃತಿ, ನೀತಿ, ಸದಾಚಾರಗಳನ್ನ ಕಲಿಸಿದ್ರೆ ಮಾತ್ರ ನಾವು ನಮ್ಮ ನಿವೃತ್ತಿ ವೇಳೆಯಲ್ಲಿ ಅಂದ್ರೆ ನಮ್ಮ ವಯಸ್ಸಾದಂತ ವೇಳೆಯಲ್ಲಿ ನಾವು
ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ. ತಾಯಂದ್ರೆ ವರ್ಷಕ್ಕೆ 12 ತಿಂಗಳು, 12 ತಿಂಗಳಲ್ಲಿ ನೀವು ಏನ್ ಮಾಡ್ರಿ ಅಂತಂದ್ರೆ ಒಂದು 10 ಪುಸ್ತಕಗಳನ್ನ ಮನೆಯಲ್ಲಿ ಇಟ್ಕೊಳ್ರಿ. ಜಾತ್ರೆ ಹೋಗ್ತೇವೆ, ಸೌಟ್ ತರ್ತೇವೆ, ಗಂಗಾ ಸಂಗೀತ ತರ್ತೇವೆ, ಜಾತ್ರೆಯಲ್ಲಿ ಸಹಿತ ಪುಸ್ತಕದ ಅಂಗಡಿನೇ ಇರ್ತದ್ರಿ. ಬಸವಣ್ಣನವರ ವಚನಗಳ ಪುಸ್ತಕ ತೆಗೆದುಕೊಳ್ರಿ, ಕುರಾನ್ ತೆಗೆದುಕೊಳ್ರಿ, ಬೈಬಲ್ ತೆಗೆದುಕೊಳ್ರಿ. ಪ್ರತಿಯೊಂದು ಧರ್ಮಕ್ಕೂ ಸಹಿತ ಒಂದೊಂದು ಧರ್ಮ ಗ್ರಂಥಗಳಿದಾವ. ಆ ಧರ್ಮ ಗ್ರಂಥಗಳು ಒಂದೇ ಮಾರ್ಗವನ್ನ ತೋರಿಸ್ತಾವ. ತಿಂಗಳಿಗೆ ಒಂದು ಬಸವಣ್ಣನ ವಚನ ಕಲಿಸ್ರಿ, ತತ್ವನಿಧಿ ಒಂದು ಪುರಂದರದಾಸರ ವಚನವನ್ನ ಹಾಡನ್ನ ಕಲಿಸ್ರಿ, ಜಾನಪದ ಗೀತೆಯನ್ನ ಕಲಿಸ್ರಿ. ಅಂದ್ರೆ ಮಾತ್ರ ಧರ್ಮ, ಸಂಸ್ಕೃತಿ, ನೀತಿ ಅಂತಕ್ಕಂಥದ್ದು ಉಳಿತೈತಿ. ಮಕ್ಕಳು ವಿಶ್ವಮಾನವರಾಗ್ತಾರೆ. ಲಕ್ಷ ಲಕ್ಷ ಹಣವನ್ನ ಕೊಟ್ಟು ಇವತ್ತು ನಾವು ಪ್ರೈವೇಟ್ ಕಾಲೇಜಿಗೆ ಕಳಿಸ್ತೇವೆ. ಬೆಂಗಳೂರಲ್ಲಿ ಹೋಗ್ತಾನ, ದೆಹಲಿಯಲ್ಲಿ ಹೋಗ್ತಾನ, ಮುಂದೆ ಫಾರಿನ್ಗೆ ಹೋಗ್ತಾನ. ಫಾರಿನ್ಗೆ ಹೋಗಿ ಕೆಂಪಾದ ಒಂದು ಹುಡುಗಿಯನ್ನ ಮದುವೆ ಆಗಿಬಿಡ್ತಾನ. ಅವ ಅಲ್ಲೇ ಶೆಟ್ಲ, ನಾವು ಇಲ್ಲೇ ಶೆಟ್ಲು. ಅವ ಅಲ್ಲೇ ಶೆಟ್ಲು, ನಾವು ಇಲ್ಲೇ ಶೆಟ್ಲು. ನಾವು ಕೊನೆಗೆ ವೃದ್ಧಾಶ್ರಮವನ್ನ ಸೇರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ನಾವು ಯಾವಾಗ ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ನಾಡಿನ ಧರ್ಮ, ನಮ್ಮ ನಾಡಿನ ಆಚಾರ ವಿಚಾರವನ್ನ ಮಗುವಿಗೆ ಕಲಿಸಿದ್ರೆ ಆ ಮಗು ತನ್ನ ತಾಯ್ನಾಡಿನ ಕಡೆಗೆ ಮತ್ತೆ ಬರ್ತತಿ. ತನಗೆ ಎಷ್ಟು ಬೇಕೋ ಅಷ್ಟು ದುಡ್ಕೊಂಡು ನಾನು ನನ್ನ ತಾಯ್ನಾಡನ್ನ ಉದ್ಧಾರ ಮಾಡಬೇಕು, ನನ್ನ ತಂದೆ ತಾಯಿಗಳನ್ನ ಸಂರಕ್ಷಣೆ ಮಾಡಬೇಕು ಅಂತಂದು ಬರ್ತಾ ಇದೆ. ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ರಿ ಮಕ್ಕಳಿಗೆ, ನೀವು ಒಂದು ಕೆಲಸ ಹೋದ್ರೆ ಇವತ್ತು ಮಕ್ಕಳು ಮಾಡ್ತಾ ಇಲ್ಲ. ಆದ್ರೆ ನನ್ನ ಕಾಲದಲ್ಲಿ ಹಾಗಿರ್ಲಿಲ್ಲ. ಅದಕ್ಕೆ ದಯಮಾಡಿ ಮಕ್ಕಳೇ, ದಯಮಾಡಿ ಪಾಲಕರು ನಿಮ್ಗೊಂದು ಕಿವಿ ಮಾತು, ನಮ್ಮ ನಾಡಿನ ಸಂಸ್ಕೃತಿಯನ್ನ ಉಳಿಸೋಣ, ಬೆಳೆಸೋಣ. ಸಾಹಿತ್ಯಗಳನ್ನ ಮಕ್ಕಳಿಗೆ ಹೇಳ್ಕೊಡ್ರಿ, ಪುಸ್ತಕಗಳನ್ನ ಮನೆಯಾಗಿ ಇಟ್ಕೊಳ್ರಿ. ಮೊಬೈಲ್ ಅನ್ನ ಇಟ್ಕೊಳ್ಳೋದಲ್ಲ, ಮೊಬೈಲ್ ಅನ್ನ ತಾವು ಇಟ್ಕೊಳ್ತಕ್ಕಂಥಲ್ಲ. ಮೊಬೈಲ್ ಬೇಕು, ಇವತ್ತಿನ ಆಧುನಿಕತೆಗೆ ಮೊಬೈಲ್ ಬೇಕು. ಆದ್ರೆ ಆ ಮೊಬೈಲ್ ಅಡಿಗೆ ಮನೆಗೆ, ಬಾತ್ರೂಮ್ಗೆ, ಬೆಡ್ರೂಮ್ಗೆ ಬರೋದಿಲ್ಲ. ಆ ಮೊಬೈಲ್ ಜಾಗ ಎಲ್ಲೈತಿ ಅಲ್ಲೇ ಇರಲಿ, ಪುಸ್ತಕ ಕೈಗೆ ಬರಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಸುಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಈ ಒಂದು ಶುಭ ಸಂಜೆ ವೇಳೆಯಲ್ಲಿ ಈ ವೇದಿಕೆಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ತಮ್ಮೆಲ್ಲರಿಗೂ ಸಹಿತ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಪಾಲಕರು ನನ್ನ ಶಿಷ್ಯಂದಿರು ಸಹಿತ ಇದ್ದಾರೆ. ಇಲ್ಲಿ ನಾನು ಅವರಿಗೆ ಕಲಿಸುವಂತಹ ಶಿಷ್ಯಂದ್ರು ಈ ಶಾಲೆಗೆ ಮಕ್ಕಳು ಕರ್ಕೊಂಡ್ ಬಂದಿದ್ದಾರೆ. ಅವರು ನಾನು ಬಂದಾಗ ಸರ್ ನಾನು ನಿಮ್ಮ ಶಿಷ್ಯ ನಾನು ಅಂತಂದು ಬಹಳಷ್ಟು ಜನ ಏನ್ ಮಾಡಿದ್ರು ಅಂತಂದ್ರೆ ನನ್ನನ್ನು ಪರಿಚಯ ಮಾಡ್ಕೊಂಡ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಅವರ ಅವತ್ತಿನ ಮುಗಿದ ಪರಿಚಯವನ್ನು ನಾವು ಮತ್ತೆ ಕಲ್ಪನೆ ಮಾಡ್ಕೊಂಡಾಗ ಹೌದು ಅಂತಂದು ನಾವು ಒಪ್ಪಿಗೆತಕ್ಕಂಥದ್ದು ಬಂದದ್ದು. ನಾನು ಸಹಿತ ಅದೇ ರೀತಿಯಿಂದಲೇ ಪಾಠ ಮಾಡ್ಕೊತ ಬಂದವು. ಅದಕ್ಕೆ ಧರ್ಮ, ಶಾಸ್ತ್ರ, ನೀತಿ, ಇವತ್ತ ರಾಮ ಯಾರೋ ಸೀತೆ ಯಾರೋ ಅಂತಕ್ಕಂಥದ್ದೇ ಗೊತ್ತಿಲ್ಲ ಮಕ್ಕಳಿಗೆ. ಶ್ರವಣ ಕುಮಾರನ ಕಥೆಗಳು ಗೊತ್ತಿಲ್ಲ ಮಕ್ಕಳಿಗೆ. ಬರೇ ಧಾರಾವಾಹಿ, ಜುಮ್ ಜುಮ್ ಡ್ಯಾನ್ಸ್ ಇವುಗಳನ್ನು ಬಿಟ್ರೆ ಏನು ಆಗ್ತಾ ಇಲ್ಲ. ನಾವು ಸಣ್ಣಕ್ಕೆ ಬಿಡ್ತಕ್ಕಂಥ ಸಮಯದಲ್ಲಿ ನಮ್ಮ ಗುರುಗಳು ನಾಟಕ ಹಚ್ಚೋರು. ನನಗೆ ಎಂತ ನಾಟಕ ಹಚ್ಚೋರು? ಬಸವಣ್ಣನ ನಾಟಕ ಹಚ್ಚೋರು. ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. CRP ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು.